ಹಾಯ್ ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಜವಾದ ಪ್ರೀತಿ ಅಂದರೆ ಏನು, ಅದರಲ್ಲೂ ಈ ಗಂಡ ಮತ್ತು ಹೆಂಡತಿ ಮಧ್ಯೆ ಇರಬೇಕಂತ ಪ್ರೀತಿ ಯಾವುದು, ಹೇಗಿರಬೇಕು ಅನ್ನೋದನ್ನು ಒಂದು ಸ್ಟೋರಿ ಮೂಲಕ ಹೇಳ್ತೀನಿ. ಹಾಗಾದರೆ ಆ ಸ್ಟೋರಿ ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇರೋವಂಥವ್ರೆಲ್ಲರೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತೀನಿ. ಇಲ್ಲಿ ಒಬ್ಬ ವ್ಯಕ್ತಿ ತನಗೆ ಎರಡೂ ಕಣ್ಣುಗಳು ಕಾಣಿಸ್ತಾ ಇರುತ್ತೆ, ಆದರೂ ಕೂಡ ತನ್ನ ಹೆಂಡತಿಯ ಮುಂದೆ ಕುರುಡೊಂಥರ ನಟಿಸ್ತಾನೆ. ಹಾಗಾದರೆ ಆ ವ್ಯಕ್ತಿ ಯಾಕೆ ಹಾಗೆ ಮಾಡ್ತಿದ್ದ, ತನ್ನ ಹೆಂಡತಿ ಮುಂದೆ ಕುರುಡನಂತೆ ಯಾಕೆ ನಟನೆಯನ್ನು ಮಾಡ್ತಿದ್ದ ಅನ್ನೋದನ್ನು ಇಲ್ಲಿ ತಿಳ್ಕೊಳ್ಳೋಣ. ಹೀಗೆ ಒಬ್ಬ ಹುಡುಗ ಮತ್ತು ಹುಡುಗಿ ಇರ್ತಾರೆ. ಆ ಇಬ್ಬರಿಗೂ ಪ್ರೀತಿ ಅನ್ನೋದು ಶುರುವಾಗುತ್ತೆ. ಹೀಗೆ ಇಬ್ಬರು ಒಂದಷ್ಟು ದಿನಗಳ ಕಾಲ ಪ್ರೀತಿ ಮಾಡಿ ಆಮೇಲೆ ಎಲ್ಲರ ಒಪ್ಪಿಗೆಯಂತೆ ಮದುವೆ ಕೂಡ ಆಗ್ತಾರೆ. ಮದುವೆ ಆದಮೇಲೆ ಒಂದು ಸ್ವಲ್ಪ ದಿನಗಳ ಕಾಲ ಅವ್ರ ಮಧ್ಯೆ ಸುಖ, ಸಂತೋಷ, ನೆಮ್ಮದಿ ಅನ್ನೋದು ನೆಲೆಸಿರುತ್ತೆ. ಆದರೆ ಆ ಸುಖ, ಶಾಂತಿ, ನೆಮ್ಮದಿ ಅನ್ನೋದು ತುಂಬ ದಿನಗಳ ಕಾಲ ಅವರ ಮಧ್ಯೆ ಉಳಿಯೋದಿಲ್ಲ. ಯಾಕೆ, ಏನಾಯಿತು ಅನ್ನೋದನ್ನು ಇಲ್ಲಿ ನೋಡೋಣ. ಹೀಗೆ ಇಬ್ಬರು ಮದುವೆ ಆಯಿತು, ಖುಷಿಯಾಗಿರ್ತಾರೆ. ಹೀಗೆ ಸ್ವಲ್ಪ ದಿನಗಳು ಕಳೀತಾ ಆ ಹೆಂಡತಿಗೆ ಅನಾರೋಗ್ಯ ಅನ್ನೋದು ಶುರುವಾಗುತ್ತೆ. ಏನಪ್ಪ ಅಂದರೆ ಆಕೆಗೆ ಚರ್ಮದ ರೋಗ ಅನ್ನೋದು ಬರುತ್ತೆ. ಆ ಚರ್ಮದ ರೋಗ ಏನು ಮಾಡುತ್ತೆ, ದಿನೇ ಕ್ಷೀಣಿಸ್ತಾ ಬರುತ್ತೆ. ದಿನೇ ಆಕೆ ಇಡೀ ದೇಹವನ್ನೇ ಆ ಚರ್ಮ ರೋಗ ಅನ್ನೋದು ಆವರಿಸ್ಕೊಳ್ಳುತ್ತೆ. ಆಗ ಆಕೆಗೆ ತುಂಬ ದುಃಖ ಆಗುತ್ತೆ. ಯಾಕೆಂದರೆ ಆಕೆ ತುಂಬ ಸುಂದರವಾಗಿದ್ದಂಥ ಹುಡುಗಿ. ಮದುವೆಯಾಗಿ ಒಂದಷ್ಟು ದಿನಗಳ ನಂತರ ಆಕೆಗೆ ಈ ಚರ್ಮ ರೋಗ ಅನ್ನೋದು ಶುರುವಾಗುತ್ತೆ. ಅದು ಇಡೀ ದೇಹವನ್ನೇ ಆವರಿಸ್ಕೊಳ್ಳುತ್ತೆ. ಆಗ ಆಕೆಗೆ ತುಂಬ ದುಃಖ ಆಗುತ್ತೆ, ನೋವಾಗುತ್ತೆ, ಸಂಕಟ ಆಗುತ್ತೆ. ಮನಸ್ಸಲ್ಲೇ ನೊಂದ್ಕೋತಾ ಇರ್ತಾಳೆ. ನನ್ನನ್ನು ನೋಡಿದ್ರೆ ನನ್ನ ಗಂಡ ಏನು ಅನ್ಕೋತಾನೋ, ನನ್ನ ಗಂಡ ಮೊದಲು ನನ್ನನ್ನು ತುಂಬ ಪ್ರೀತಿಯಿಂದ ನೋಡ್ಕೋತಿದ್ದ, ತುಂಬ ಪ್ರೀತಿಸ್ತಿದ್ದ. ಆದರೆ ನಾನು ಹೀಗಿರೋದ್ರಿಂದ ಎಲ್ಲಿ ಅವನು ನನ್ನನ್ನು ಬಿಟ್ಟು ಹೋಗ್ತಾನೋ, ಎಲ್ಲಿ ನನ್ನನ್ನು ಪ್ರೀತಿಸೋದನ್ನು ನಿಲ್ಲಿಸ್ಬಿಡ್ತಾನೋ ಅನ್ನೋ ಭಯದಲ್ಲಿ ಆಕೆ ದಿನ ಕಳೀತಾ ಇರ್ತಾಳೆ. ಇದೆಲ್ಲವನ್ನು ಗಮನಿಸಿದಂಥ ಗಂಡ ಒಂದು ನಿರ್ಧಾರವನ್ನು ಮಾಡ್ತಾನೆ. ಆತ ನಿರ್ಧಾರ ಮಾಡೋದಕ್ಕಿಂತ ಮೊದಲೇ ಒಂದು ಬಾರಿ ಆತ ಎಲ್ಲೋ ಹೋಗ್ತಾ ಇರ್ತಾನೆ. ಹೋಗ್ಬೇಕಾದ್ರೆ ರೋಡಲ್ಲಿ ಕಾರ್ ಆಕ್ಸಿಡೆಂಟ್ ಆಗುತ್ತೆ. ಕಾರ್ ಆಕ್ಸಿಡೆಂಟ್ ಆದಾಗ ಆತನ ಎರಡೂ ಕಣ್ಣುಗಳು ಕೂಡ ಹೋಗುತ್ತೆ. ಅಂದರೆ ಆತನ ಎರಡೂ ಕಣ್ಣುಗಳು ದೃಷ್ಟಿಯನ್ನು ಕಳೆದುಕೊಳ್ತವೆ. ಆತ ಮನೆಗೆ ಬರ್ತಾನೆ. ಅದೆಲ್ಲವನ್ನು ನೋಡಿದಂಥ ಹೆಂಡತಿ ತುಂಬ ದುಃಖ ಪಡ್ತಾಳೆ. ನಾನು ನೋಡಿದ್ರೆ ಈ ಸ್ಥಿತಿಲಿದ್ದೀನಿ, ನನ್ನ ಗಂಡ ನೋಡಿದರೆ ತನ್ನ ಎರಡು ಕಣ್ಣುಗಳನ್ನು ಕಳ್ಕೊಂಡು ಕುರುಡನಾಗಿದ್ದಾನಲ್ಲ ಅಂತೇಳಿ ತುಂಬ ದುಃಖವನ್ನು ಪಡ್ತಾಳೆ. ಏನೋ ಆಗೋದಾಗೋಯ್ತು, ಇರೋದ್ರಲ್ಲಿ ಇದ್ದಾಗೆ ಬದುಕಬೇಕು ಅಂತೇಳಿ ಆಕೆ ಪ್ರತಿದಿನ ತನ್ನ ಗಂಡನ ಸೇವೆಯನ್ನು ಮಾಡೋದ್ರಲ್ಲೇ ದಿನವನ್ನು ಕಳೀತಾ ಇರ್ತಾಳೆ. ಗಂಡನ ಸೇವೆ ಮಾಡ್ತಾ ಆಕೆ ನನಗೆ ಚರ್ಮ ರೋಗದ ಕಾಯಿಲೆ ಇದೆ ಅನ್ನೋದನ್ನೇ ಮರೆತು ಬಿಡ್ತಾಳೆ. ಯಾಕೆಂದರೆ ಗಂಡನಿಗೆ ಕಣ್ಣು ಕಾಣಿಸ್ತಾ ಇರಲ್ಲ. ಆತ ಇವಳ ಸೌಂದರ್ಯವನ್ನು, ಇವಳು ಹೇಗಿದ್ದಾಳೆ, ಏನು ಮಾಡ್ತಿದ್ದಾಳೆ ಅನ್ನೋದನ್ನು ನೋಡೋಕ್ಕೆ ನನಗೆ ಆಗೋದಿಲ್ಲ. ಅದರಿಂದ ಇವಳೇನು ಮಾಡ್ತಾಳೆ, ಆತನ ಸೇವೆ ಮಾಡೋದ್ರಲ್ಲೇ ತನ್ನನ್ನು ತಾನು ಮರೆತು ಹೋಗ್ತಾಳೆ. ಹೀಗೆ ದಿನ ಕಳೀತಾ ಇರುತ್ತೆ. ಒಂದಷ್ಟು ದಿನಗಳಾಗುತ್ತೆ. ಹೀಗೆ ಇಬ್ಬರು ಜೀವನ ನಡೀತಾ ಇರುತ್ತೆ. ಒಂದಷ್ಟು ದಿನಗಳ ಆದಮೇಲೆ ಆಕೆ ತುಂಬ ಅನಾರೋಗ್ಯಕ್ಕೆ ಒಳಗಾಗಿ ಸತ್ತು ಹೋಗ್ತಾಳೆ. ಆಕೆ ಸತ್ತು ಹೋದ್ಮೇಲೆ ಆ ಕಾರ್ಯಗಳು, ವಿಧಿ ವಿಧಾನಗಳು ಏನಿದೆಯೋ ಎಲ್ಲವನ್ನ ಮಾಡಿ ಮುಗಿಸ್ತಾರೆ. ಇದೆಲ್ಲ ಆದಮೇಲೆ ಒಬ್ಬ ವ್ಯಕ್ತಿ, ಯಾರೋ ಒಬ್ಬ ಹಿರಿಯ ವ್ಯಕ್ತಿ, ಆ ಗಂಡ ಇರ್ತಾನಲ್ಲ, ಕಣ್ಣು ಕಾಣಿಸ್ದೇ ಇರೋಂಥ ಗಂಡ ಇರ್ತಾನಲ್ಲ, ಅವನ ಹತ್ರ ಹೋಗಿ ಹೇಳ್ತಾನೆ, ನೀವಿಬ್ಬರು ತುಂಬ ಪ್ರೀತಿ ಮಾಡಿದ್ರಿ, ನೀವಿಬ್ಬರು ತುಂಬ ಇಷ್ಟಪಟ್ಟು ಮದುವೆಯಾಗಿದ್ರಿ, ನೀವು ಮೊದಲು ತುಂಬ ಸುಖವಾಗಿ ಸಂತೋಷವಾಗಿ ಇದ್ರಿ. ಆದರೆ ಅದು ನಿಮ್ಮಲ್ಲಿ ಹೆಚ್ಚು ದಿನಗಳ ಕಾಲ ಉಳ್ಕೊಳ್ಳಿಲ್ಲ. ಅದರಲ್ಲೂ ನಿಮ್ಮ ಹೆಂಡತಿ ನಿಮ್ಮನ್ನು ತುಂಬ ಪ್ರೀತಿಸ್ತಿದ್ಲು, ನೀವು ಕೂಡ ನಿಮ್ಮ ಹೆಂಡತಿನ ತುಂಬ ಪ್ರೀತಿಸ್ತಿದ್ರಿ. ಆದರೆ ಕೊನೆಯ ಬಾರಿ ಆಕೆಯ ಮುಖವನ್ನು ನೋಡೋ ಅದೃಷ್ಟ ಕೂಡ ನಿನಗೆ ಸಿಗಲಿಲ್ಲ.
ನೀನು 2 ಕಣ್ಣು ಕಳ್ಕೊಂಡು ಕುರುಡನಾಗಿ ಕೂತಿದ್ಯಾ, ಕೊನೆ ಬಾರಿ ಹೆಂಡತಿ ಮುಖವನ್ನು ನೋಡೋ ಅಂತ ಅದೃಷ್ಟ ಕೂಡ ನಿನಗೆ ಸಿಗ್ಲಿಲ್ವಲ್ಲ ಅಂತೇಳಿ ಆ ವ್ಯಕ್ತಿ ಹೇಳ್ತಾರೆ. ಆಗ ಇವ್ರು ಹೇಳ್ತಾರೆ, ಯಾರು ಈ ಗಂಡ ಇರ್ತಾನಲ್ಲ ಅವನು ಹೇಳ್ತಾನೆ, ನಿಮ್ಗೆ ಯಾರು ಹೇಳಿದ್ರು ನನಗೆ ಕಾಣಿಸಲ್ಲ ಅಂತೇಳಿ, ನಾನು ನನ್ನ ಹೆಂಡತಿಯನ್ನು ನೋಡಿದೆ ಅಂತ ಹೇಳ್ತಾನೆ. ಅವ್ರಿಗೆ ಆಶ್ಚರ್ಯ ಆಗುತ್ತೆ, ನಿನಗೆ ಕಣ್ಣೇ ಕಾಣಿಸೋದಿಲ್ಲ, ಅದು ಹೇಗಪ್ಪ ನೋಡಿದೆ ಅಂತ. ಆಗ ಆ ವ್ಯಕ್ತಿ ನಡೆದಂಥ ಎಲ್ಲ ಘಟನೆಯನ್ನು ಹೇಳ್ತಾನೆ. ನನಗೆ ಕಾರ್ ಆಕ್ಸಿಡೆಂಟ್ ಆಗಿದ್ದು ನಿಜ, ಆದರೆ ಆ ಆಕ್ಸಿಡೆಂಟಲ್ಲಿ ನನಗೆ ಯಾವುದೇ ರೀತಿ ತೊಂದರೆ ಆಗಿರಲಿಲ್ಲ, ನನ್ನ ಕಣ್ಣಿಗೆ ಯಾವುದೇ ಹಾನಿ ಆಗಿರಲಿಲ್ಲ, ನನಗೆ ಎಲ್ಲವೂ ಸರಿಯಾಗಿ ಕಾಣಿಸ್ತಾ ಇತ್ತು. ಆದರೆ ನನ್ನ ಹೆಂಡತಿಗೋಸ್ಕರ ನಾನು ಕುರುಡನಂತೆ ನಟಿಸಿದೆ. ಯಾಕೆಂದರೆ ಆಕೆ ಚರ್ಮ ರೋಗಕ್ಕೆ ತುತ್ತಾಗಿ ಆಕೆ ಸೌಂದರ್ಯ ಎಲ್ಲವೂ ಕಳೆದು ಹೋಗಿತ್ತು. ಅದರಿಂದ ಆಕೆ ನನ್ನ ಸೌಂದರ್ಯ ಎಲ್ಲ ಕಳೆದೋಗಿದೆ, ನಾನು ನೋಡೋದಕ್ಕೆ ಕುರೂಪಿ ಥರ ಕಾಣಿಸ್ತಾ ಇದ್ದೀನಿ. ನನ್ನ ನೋಡಿ ನನ್ನ ಗಂಡ ಎಲ್ಲಿ ಬಿಟ್ಟು ಹೋಗ್ತಾನೋ, ಪ್ರೀತಿಸೋದನ್ನ ಎಲ್ಲಿ ಬಿಟ್ಟು ಬಿಡ್ತಾನೋ ಅನ್ನೋ ಭಯದಲ್ಲಿ ಬದುಕ್ತಾ ಇದ್ಲು. ಆದರೆ ಆಕೆ ಆ ರೀತಿ ದುಃಖ ಪಡೋದನ್ನ ನನ್ನಿಂದ ನೋಡೋಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕೋಸ್ಕರ ನಾನು ಕುರುಡನಂತೆ ನಟಿಸಿದೆ. ಆಗ ಆಕೆ ಹೇಗೂ ನನ್ನ ಗಂಡನಿಗೆ ಕಣ್ಣು ಕಾಣಿಸಲ್ಲ, ಈಗ ನಾನು ಹೇಗಿದ್ರು ನಡೆಯುತ್ತೆ ಅಂತೇಳಿ ಆಕೆ ಪ್ರತಿದಿನ ಪ್ರತಿ ಕ್ಷಣ ನನ್ನ ಜೊತೆಗೆ ಸಮಯ ಕಳೆಯೋದ್ರ ಜೊತೆ ನನ್ನ ಸೇವೆ ಮಾಡೋದ್ರಲ್ಲೇ ಆಕೆ ದಿನವನ್ನು ಕಳೀತಾ ಇದ್ಲು. ನಾನು ಆಕೆಗೋಸ್ಕರ ಕುರುಡನಂತೆ ನಟನೆಯನ್ನು ಮಾಡಿದೆ. ಅಷ್ಟು ಬಿಟ್ಟರೆ ನನಗೆ ಯಾವುದೇ ಕುರುಡುತನ ಅನ್ನೋದು ಇರಲಿಲ್ಲ. ನನ್ನ ಹೆಂಡತಿಗೋಸ್ಕರ ನಾನು ಈ ಒಂದು ನಾಟಕವನ್ನು ಮಾಡಿದೆ. ಅವಳು ಇರೋ ಅಷ್ಟು ದಿನ ಅವಳನ್ನು ಖುಷಿಯಾಗಿ ಇಡ್ಸೋಂಥ ಪ್ರಯತ್ನವನ್ನು ನಾನು ಮಾಡಿದೆ ಅಂತೇಳಿ ಆ ವ್ಯಕ್ತಿ ಹೇಳ್ತಾರೆ. ಆ ವ್ಯಕ್ತಿ ಮಾತನ್ನು ಕೇಳಿದಂಥ ಈ ಹಿರಿಯ ವ್ಯಕ್ತಿ ತುಂಬ ದುಃಖವನ್ನು ಪಡ್ತಾರೆ. ಸಿಕ್ಕಿದ್ರೆ ಪ್ರತಿಯೊಬ್ಬ ಹೆಣ್ಣಿಗೂ ನಿನ್ನಂಥ ಗಂಡನೇ ಸಿಗಬೇಕು. ಯಾಕೆಂದರೆ ಮನುಷ್ಯನಿಗೆ ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅಲ್ವಾ. ಈಗ ನೋಡಿ, ಮೇಲ್ನೋಟಕ್ಕೆ ತುಂಬ ಚೆನ್ನಾಗಿ ಕಂಡು ನಮ್ಮ ಒಳಗೆ ಒಳ್ಳೆತನ ಒಳ್ಳೆ ಗುಣ ಅನ್ನೋದು ಇಲ್ಲ ಅಂದರೆ ಈ ಸೌಂದರ್ಯ ಇದ್ದು ಕೂಡ ವ್ಯರ್ಥ. ಅದಕ್ಕೆ ಪ್ರತಿಯೊಬ್ಬರು ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು. ಅದರಲ್ಲೂ ಗಂಡ ಹೆಂಡತಿ ಇಬ್ಬರ ಮಧ್ಯೆ ಪ್ರೀತಿ ಅನ್ನೋದಿರಬೇಕು. ಆದರೆ ಅದು ಬಾಹ್ಯ ಸೌಂದರ್ಯದಲ್ಲಿ ಅಲ್ಲ, ಆಂತರಿಕ ಸೌಂದರ್ಯದಲ್ಲಿರಬೇಕು. ಇಬ್ಬರು ಕಷ್ಟ ಸುಖಗಳನ್ನು ಹಂಚ್ಕೋಬೇಕು, ಒಬ್ಬರಿಗೊಬ್ಬರು ನೆರವಾಗಬೇಕು, ಇಬ್ಬರು ಅರ್ಥ ಮಾಡಿಕೊಂಡು ಬದುಕೋದನ್ನು ಕಲಿಬೇಕು. ಎಲ್ರಿಗೂ ನಿನ್ನಂಥ ಗಂಡನೇ ಸಿಗಬೇಕು ಅಂತೇಳಿ ಆ ವ್ಯಕ್ತಿ ಆತನ ಹತ್ರ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆಯಲ್ವ ಕತೆ ನೋಡು. ಆತ ತನ್ನ ಹೆಂಡತಿ ಖುಷಿಗೋಸ್ಕರ, ತನ್ನ ಹೆಂಡತಿಯ ಸುಖಕ್ಕೋಸ್ಕರ ತಾನು ಕುರುಡನಂತೆ ನಟನೆಯನ್ನು ಮಾಡ್ದ. ಯಾರಿಗಾದರೂ ಇಂತಹ ಗಂಡ ಸಿಕ್ಕಿದ್ರೆ, ಅಂದರೆ ಈ ಥರ ಯೋಚನೆ ಮಾಡೋರು, ಇಂಥ ಒಳ್ಳೆ ಗುಣ ಇರೋಂಥ ಗಂಡ ಸಿಕ್ಕಿದ್ರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋಕ್ಕೆ ಹೋಗಬೇಡಿ. ಅವ್ರ ಜೊತೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳೋದ್ರ ಜೊತೆ ನೀವು ಕೂಡ ಚೆನ್ನಾಗಿರಿ ಅಂತೇಳಿ ನಾನು ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೌದಲ್ವಾ, ಬಾಹ್ಯ ಸೌಂದರ್ಯದಲ್ಲಿ ಏನೂ ಇಲ್ಲ. ನಾವು ನೋಡೋಕೆ ಹೇಗಿದ್ದೀವಿ ಅನ್ನೋದಕ್ಕಿಂತ ನಾವು ಹೇಗೆ ನಡ್ಕೋತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈಗ ನೋಡಿ, ಹತ್ತಿ ಹಣ್ಣು ನೀವು ನೋಡಿರ್ತೀರ, ಮೇಲ್ನೋಟಕ್ಕೆ ತುಂಬ ಅಂದರೆ ತುಂಬ ಸುಂದರವಾಗಿರುತ್ತೆ. ಈ ಹತ್ತಿ ಮೇಲ್ನೋಟಕ್ಕೆ ತುಂಬ ಬೆಳ್ಳಗಿರುತ್ತೆ, ತುಂಬ ಸುಂದರವಾಗಿರುತ್ತೆ. ಆದರೆ ಅದನ್ನು ಸ್ವಲ್ಪ ಬಿಚ್ಚಿ ನೋಡಿದಾಗ, ಅದನ್ನು ಸ್ವಲ್ಪ ತೆರೆದು ನೋಡಿದಾಗ ಅದರ ಒಳಗೆ ರಾಶಿ ಹುಳುಗಳಿರುತ್ತೆ. ಹಾಗೆ ಈ ನೇರಳೆ ಹಣ್ಣು ನೋಡಿ, ನೋಡೋದಕ್ಕೆ ತುಂಬ ಕಪ್ಪಾಗಿರುತ್ತೆ, ಆದರೆ ಅದರ ರುಚಿ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದನ್ನು ಅದು ತಿಂದಿರೋರಿಗೆ ಮಾತ್ರ ಗೊತ್ತಿರುತ್ತೆ. ಅದಕ್ಕೆ ಯಾವುದನ್ನು ಮೇಲ್ನೋಟಕ್ಕೆ ನೋಡಿ ನಿರ್ಧಾರವನ್ನು ಮಾಡಬೇಡಿ. ನೀವು ಯಾವುದೇ ಕಾರಣಕ್ಕೂ ಬಾಹ್ಯ ಸೌಂದರ್ಯಕ್ಕೆ ಬೆರಗಾಗಬೇಡಿ. ಆಂತರಿಕ ಸೌಂದರ್ಯಕ್ಕೆ ನೀವು ಬೆಲೆಯನ್ನು ಕೊಡಬೇಕು, ಮಹತ್ವವನ್ನು ಕೊಡಬೇಕು. ಆಗ ಮಾತ್ರ ನಿಮ್ಮ ಜೀವನ, ನಮ್ಮ ಜೀವನ ಎಲ್ಲರದು ಸುಂದರವಾಗಿರೋಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ಯಾರೆಲ್ಲ ಮದುವೆ ಆಗಿಲ್ವೋ, ಮದುವೆ ಆಗಬೇಕು ಅಂತ ಪ್ರಯತ್ನವನ್ನು ಪಡ್ತಾ ಇದ್ದೀರೋ ಅವರೆಲ್ಲರೂ ಜೀವನದಲ್ಲಿ ಚೆನ್ನಾಗಿರೋರನ್ನ ಮದುವೆ ಆಗಬೇಡಿ. ನೀವು ಜೀವನವನ್ನು ಚೆನ್ನಾಗಿ ಇರಿಸೋ ಅಂಥವ್ರನ್ನ ಮದುವೆ ಆಗೋವಂಥ ಪ್ರಯತ್ನವನ್ನು ನೀವು ಮಾಡಿ ಅಂತ ನಾನು ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ಈ ವಿಡಿಯೋ.
ಈ ವಿಡಿಯೋ ಮತ್ತು ನಾನು ಹೇಳಿದಂಥ ಈ ವಿವರಣೆ, ಈ ಸ್ಟೋರಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. ಹೀಗೆ ನನ್ನ ಎಲ್ಲ ವೀಡಿಯೋಸ್ಗಳನ್ನ ನೋಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.